ಸ್ನೇಹಿತರೆ, ರಾಜೇಶ್ವರಿ ಲೈಫ್ ಸ್ಟೈಲ್ ವ್ಲಾಗ್ ಸ್ವಾಗತ. ಸೋಮವಾರ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ರಿಸೆಪ್ಷನ್ ಆಲ್ಬಮ್ನ ಈ ವ್ಲಾಗ್ನಲ್ಲಿ ಹಾಕ್ತೀನಿ, ನೋಡೋಣ. ಮದುವೆ ಆಲ್ಬಮ್ ಆಯಿತು, ಈಗ 6 ಲಕ್ಷತೆ ರಿಸೆಪ್ಷನ್ನು ಆಲ್ಬಮ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನೊಬ್ಬಳೇ ವೀಡಿಯೋ ಮಾಡ್ತಾಯಿದ್ದೀನಿ, ಸಪೋರ್ಟ್ ಇಲ್ಲ. ಏನಾನ ಶೇಕ್ ಆದರೆ ಕ್ಷಮಿಸಿ. ರಾಜೇಶ್ವರಿ ಮತ್ತು ಶರತ್ ಕುಮಾರ್, ನನ್ನ ಹೆಸರು ರಾಜೇಶ್ವರಿ. 5/6/2009 ಬೆಳಗ್ಗೆಲ್ಲ ಮದುವೆ ಆಯಿತು. ಮಧ್ಯಾಹ್ನನೇ ರಿಸೆಪ್ಷನ್ ಇಟ್ಟಿದ್ವಿ ಮಂಗಳ ಚೌಟ್ರಿ ಕೋರಮಂಗಲದಲ್ಲಿ. ನೋಡಿಸ್ತಾ ಹೋಗ್ತೀನಿ. ಶಿವ ಪಾರ್ವತಿ ಜೋಡಿ ಥರ ಇರಲಿ ಅಂತ ಆಲ್ಬಮ್ ನೋಡಿ ದಾರಿನ ಫೋಟೋನ ಅನಿಸಿದ್ದಾರೆ. ರಿಸೆಪ್ಷನ್ ಆಲ್ಬಮ್ನಲ್ಲಿ ಮದುವೆ ಫೋಟೋಗೂ ಸಹ ಹಾಕಿದ್ದಾರೆ. ಮಂಗಳ ಕಲ್ಯಾಣ ಮಂಟಪ, ಅರ್ಚಕರು ಶಾಸ್ತ್ರಗಳು ಮಾಡ್ತಿದ್ದಾರೆ. ರಾಜ ಹೋಮ, ಇದು ಅರುಂಧತಿ ನಕ್ಷತ್ರ ತೋರಿಸೋ ಶಾಸ್ತ್ರ, ಮುತ್ತೈದೆಯರ ಆರತಿ ಎತ್ತೋದು, ರಾಜ ಹೋಮ, ಇದು ಅರುಂಧತಿ ನಕ್ಷತ್ರ. ಆಮೇಲೆ ನನಗೆ ರಿಸೆಪ್ಷನ್ಗೆ ಸೀರೆ ಕೊಡ್ತಾ ಇರೋದು, ನನ್ನ ತಂದೆ ಅಳಿನ್ಗೆ ಸೂಟ್ ಕೊಡ್ತಾ ಇರೋದು, ಮುತ್ತೈದೆಯರೆಲ್ಲ ಆರತಿ ಮಾಡ್ತಾ ಇರೋದು. ಎಲ್ಲ ಕೂತಿದ್ದಾರೆ ನೆಂಟರುಗಳು, ಬಂಧು ಎಲ್ಲ. ಮದುವೆ ಮುಗಿದೋಗಿದ್ದು, ಅರ್ಧ ಜನ ತಿಂಡಿ ತಿನ್ನಕ್ಕೆ ಹೋಗಿದ್ದಾರೆ. ನನ್ನ ತಂದೆ ತಾಯಿ ಮತ್ತೆ ಮಾವ, ಇಲ್ಲಿ ನಮ್ಮ ಮನೆಯವರು, ನಮ್ಮ ಮಾವನ ಫ್ರೆಂಡ್ಸ್ಗಳು. ಜನಗಳು ಕೂತಿದ್ದಾರೆ. ಅರ್ಧ ಜನ ತಿಂಡಿ ತಿನ್ನಕ್ಕೆ ಹೋಗಿದ್ರು. ನಾವು ರಿಸೆಪ್ಷನ್ಗೆ ರೆಡಿ ಆಗ್ತಾಯಿದ್ದೆ. ಬ್ಯೂಟಿ ಪಾರ್ಲರ್ ಒಳಗೆ ಪಾಪ ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ಲು. ಇಲ್ಲಿ ನೋಡಿ ನನ್ನ ಮೆಹಂದಿ, ಅಲ್ಲಿ ನನ್ನ ಹೆಸರು ಶರತ್ ಕುಮಾರ್ ಅಂತ ಹೆಸರು ಸಹ ಹಾಕ್ಕೊಂಡಿದ್ದೀನಿ. ನಮ್ಮ ಅತ್ತೆ ಮಾವ, ನನ್ನ ಮಗ್ಗಿನ ಜಡೆ ಲುಕ್ ನೋಡಿ. ಈಗ ರಿಸೆಪ್ಷನ್ ಮೆಮೊರಬಲ್ ಮೂಮೆಂಟ್ಸ್. ನಾನು ಬೆಳಗ್ಗೆಯಿಂದ ಊಟನೇ ತಿಂದಿಲ್ಲ. ಒಂದು ಸ್ವಲ್ಪ ಬಾಳೆಹಣ್ಣು ಒಂದು ಶಾಸ್ತ್ರಕ್ಕೆ ಕೊಟ್ಟಿದ್ರು ರಿಸೆಪ್ಷನ್ಗೆ. ಯಾವ ಥರ ತುಂಬ ಚೆನ್ನಾಗಿದೆ ಚೌಟ್ರಿ, ಭಾಳ ದೊಡ್ಡದು. ಸಿಗೋದೇ ಕಷ್ಟ ಚೌಟ್ರಿ, ಕುಕ್ಕಾಗೋಗಿರುತ್ತೆ. ಅದು ನಮ್ಗೆ ಸಿಕ್ತು ನೋಡಿ, ದೊಡ್ಡ ಚೌಟ್ರಿ. ಅಲ್ಲ ಡೆಕೋರೇಷನ್ನು. ನಂದು ರಿಸೆಪ್ಷನ್ ಸೀರೆ, ಇದು ಕುಬೇರನ ತೊಗೊಂಡಿದ್ದು ಸೀರೆ. ಆವಾಗಲೇ 11,000 ಆಗಿತ್ತು. ನಮ್ಮ ಮನೆಯವರು, ನಾನು. ಇದು ಫೋಟೋ ಆಲ್ಬಮ್ನಲ್ಲಿ ಉದ್ದ ಅಗಲ ಜೋಡಿಸಿರ್ತಾರೆ. ನಾನು ಒಂದೇ ಆ್ಯಂಗಲಲ್ಲಿ ನಿಮಗೆ ಫೋಟೋ ಹಿಡಿದು ತೋರಿಸ್ತೀನಿ. ಇಲ್ಲಾಂದರೆ ಅದು ಒಂಥರ ಅಗಲ ಉದ್ದ ತೋರಿಸ್ತಿದ್ರೆ ಜಿಗ್ಜಾಗ್ ಥರ ಚೆನ್ನಾಗಿರಲ್ಲ. ಸಿಡಿ ಇದು ಮಾಡಿಕೊಂಡು ಲ್ಯಾಪ್ಟಾಪ್ನಲ್ಲಿ ಮಾಡಿಕೊಂಡು ನಿಮಗೆ ಯೂಟ್ಯೂಬ್ಗೆ ಹಾಕ್ತೀನಿ. ಅದು ಪೆನ್ ಡ್ರೈವ್ ಮಾಡ್ಕೋಬೇಕು. ನನ್ನ ಮುಖ ಬಾಡಾಗಿದೆ, ಬೆಳಗಿಂದ ಏನೂ ತಿಂದಿಲ್ಲ. ಸ್ವಲ್ಪ ನಮ್ಮ ಅತ್ತೆ ಮಾವ ವಿಧಾನಸೌಧದಲ್ಲಿದ್ದರು. ನಮ್ಮ ಅತ್ತೆ ಕಂಡಕ್ಟ್ರು ಆಗಿನ ಕಾಲದಲ್ಲಿ, ಡಾಕ್ಟರ್ ತಾಯಮ್ಮ ಅಂತ.
ನಮ್ಮ ಮನೆ ಕಡೆಯವ್ರ ಫ್ರೆಂಡ್ಸ್ಗಳು ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಇದು ನೋಡಿ ನಮ್ಮ ಅಕ್ಕ, ಅವಳ ಮಗಳು, ಮಗ, ನಮ್ಮ ಭಾವ, ನಮ್ಮ ಅಕ್ಕನ ಮಗ ಇವಾಗ ಫಸ್ಟ್ PUC, ನಮ್ಮಮ್ಮ, ಆ ಕಡೆ ನಮ್ಮಣ್ಣ, ಆ ಕಡೆ ನಮ್ಮಣ್ಣ, ನಾನು, ನಮ್ಮ ಅಪ್ಪ ಅಮ್ಮ, ಇದು ನಮ್ಮಣ್ಣ ನೋಡಿ. ಇದು ನಮ್ಮ ಅಕ್ಕನ ಮಗಳು, ನಮ್ಮ ಭಾವ, ಅವ್ರ ಮಗ. ನಮ್ಮ ಅಕ್ಕನಿಗೆ ಹುಷಾರಿರಲಿಲ್ಲ, ತುಂಬ ಜ್ವರ ಇತ್ತು ಪಾಪ. ನಮ್ಮ ತಂದೆ ಅವೆಲ್ಲ ಸಫಾರಿ. ಇದು ನಮ್ಮ ಮನೆಯವರು ಗುರುಗಳಾಗಿದ್ರು, ಇಂಜಿನಿಯರ್ ಓದ್ಕೊಂಡು. ಇದು ನಾನು ಯೋಗಕ್ಕೆ ಹೋಗ್ತಿದ್ನಲ್ಲ, ಅವರೆಲ್ಲ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ಗಳು. ಎಲ್ಲ ಒಂದು ಟ್ರಾವೆಲ್ ಮಾಡಿಕೊಂಡು 8 ಜನ ನಮ್ಮ ಯೋಗ ಫ್ರೆಂಡ್ಸ್ಗಳು. ನಮ್ಮ ಯೋಗ ಟೀಚರು. ನಮ್ಮ ತಂದೆ ಕಡೆ ಫ್ರೆಂಡು, ನಮ್ಮ ಅಕ್ಕ, ಅವ್ರ ಮೈದುನ, ನಮ್ಮ ಅಪ್ಪನ ಫ್ರೆಂಡ್ಸ್ಗಳು. ಇವರು ಚಲುವರಾಜು ಅಂತ, ಇವರೇ ನಮಗೆ ಗಂಡು ತೋರಿಸ್ಕೊಟ್ಟಿದ್ದು. ಯಾರ್ಯಾರು ಬಂದಿದ್ದಾರಂತ ಕೆಲವರು ನನಗೆ ಗೊತ್ತಾಗ್ತಾ ಇಲ್ಲ. ಇದೇ ನೋಡಿ ರಿಸೆಪ್ಷನ್ ವಾರ. ದಾರೆಗೆ ಜುಮ್ಕೆ, ಇದು ನಮ್ಮ ತಂದೆ ಮನೆ ಕಡೆ ಅವರು, ಅಪ್ಪನ ಆಫೀಸ್ ಫ್ರೆಂಡ್ಸ್ಗಳು. ಸೂಟು. ಇದು ನಮ್ಮನೆ ಪಕ್ಕದ ಮನೆಯವರು. ಅಮೇರಿಕದಲ್ಲಿದ್ದಾನೆ ಕಾರ್ತಿಕ್ ಅಂತ. ನಮ್ಮ ರಿಲೇಷನ್ಗಳು ಆಗಬೇಕು, ನಮ್ಮ ಮನೆಯವ್ರ ಕಡೆ, ಅವ್ರ ಕಡೆ, ನಮ್ಮ ಯಜಮಾನ್ರ ಕಡೆ. ಇವ್ರು ನೋಡಿ ನಮ್ಮ ಅಕ್ಕ ಗೊತ್ತಿರೋ ಸಂಗೀತಗಾರರು. ಅವಾಗಲೇ ಒಳ್ಳೆ ದುಡ್ಡು ಕೊಟ್ಟಿದ್ವಿ ಇವ್ರಿಗೆ. ಸಂಗೀತ, ವೀಣೆ, ಸಂಗೀತ ಎಲ್ಲ ಆಡಿದ್ರು ಆ ಹುಡುಗ. ನನಗೆ ಆರ್ಕೆಸ್ಟ್ರೆಲ್ಲ ಸೌಂಡ್ ಇರಬಾರ್ದು, ಶಾಂತಿಯಾಗಿ ಇಲ್ಲ ಸಂಗೀತ ಹಿತವಾಗಿತ್ತು. ತೋರಿಸ್ಕೊಂಡು ಹೋಗ್ತೀನಿ. ಶಿವನಂಜು ಅಂತ ನಮ್ಮಮ್ಮನ ತಮ್ಮನ ಹೆಂಡತಿ ಅಣ್ಣ ಆಗಬೇಕು. ಇವರು ನಮ್ಮ ಅಮ್ಮನ ಮನೆ ಅಂಗಡಿ ಬಾಡಿಗೆಗಿದ್ರು ಇವರು, ರೋಜಾ ಅವರು ಅಂತ. ರಿಸೆಪ್ಷನ್ ಫೋಟೋ ನೋಡಿ. ತುಂಬ ದಿನ ಆಗೋಗಿತ್ತು ನಾನು ನೋಡಿ. ಇದು ನಮ್ಮ ಯಜಮಾನ್ರ ಕಡೆ ಗೊತ್ತಿರೋರು, ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ನಂದು ಶುಕ್ರವಾರ ಬಿದ್ದಿತ್ತು ಮದುವೆ. ಇವ್ರು ಇದೊಂದು ಹೇರ್ ಸ್ಟೈಲು. 14 ವರ್ಷ ಕಳೆದೋಯ್ತು. ಜೂನ್ 5 ಬಂದರೆ ಈಗ 15 ವರ್ಷ ಆಗುತ್ತೆ. ನಮ್ಮಪ್ಪನ ಆಫೀಸ್ ಫ್ರೆಂಡುಗಳು ಲೂಯಿಸು, ರಂಗನಾಥ್ ಎಲ್ಲ ಇದೆ ನೋಡಿ. ಈಗ ನಮ್ಮ ಅಪ್ಪನೇ ಇಲ್ಲ. ನಮ್ಮ ಮದುವೆ ಆಗಿ ಮಕ್ಕಳು ನಾಮಕರಣ ಎಲ್ಲ ಆಯಿತು, ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು, ಚೆನ್ನಾಗೇ ಇದ್ದರು.
ಅಟ್ಯಾಕ್ ಆಗಿ ಹೋಗ್ಬಿಟ್ರು. ಯೋಗ ಎಲ್ಲ ಮಾಡ್ತೀವಿ ನಮ್ಮ ಅಪ್ಪ. ಬ್ರಹ್ಮಕುಮಾರಿ ಅಂದ್ಕೊಂಡು ಧ್ಯಾನದಲ್ಲೇ ಇರೋರು. ಸೆಂಟ್ರಲ್ ಗೌರ್ಮೆಂಟ್ ರಿಟೈರ್ಡ್ ಆಗಿತ್ತು. ನನ್ನ ಮದುವೆ, ನಮ್ಮ ಮಕ್ಕಳ ಮದುವೆ ಎಲ್ಲ ನೋಡಿದ್ರು. ಮೊಮ್ಮಕ್ಕಳನ್ನ ಸಹ ನೋಡಿದ್ರು. ಆರಾಮಾಗೆ ಹೋಗ್ಬಿಟ್ರು. ಅದೇ ಬೇಜಾರೀಗ. ನನ್ನ ಮಕ್ಕಳ ಆಟ ನೋಡಿದರೆ ಖುಷಿ ಆಗೋದು ನನಗೆ. ನನ್ನ ಚಿಕ್ಕವನು ತುಂಬ ಚೂಟಿ. ಎಲೆಕ್ಟ್ರಾನಿಕ್ಸು, ಆ ರಿಪೇರಿ ಈ ರಿಪೇರಿ, ಕೆಮಿಸ್ಟ್ರಿ, ಇಂಜಿನಿಯರ್ ಆಗ್ತೀನಂತ ಅವ್ನ ಮಾತು ಕೇಳಿದರೆ ನಮ್ಮಪ್ಪ ಖುಷಿ ಪಟ್ಟಿರೋರು. ನಾಮಕರಣ ಎಲ್ಲ ಮಾಡಿಕೊಟ್ರು. ಅವಳಿ ಜವಳಿ ಅಲ್ವಾ, ಇಬ್ಬರಿಗೂ ಚೆನ್ನಾಗಿ ಎಲ್ಲ ನೋಡ್ಕೊಂಡಿದ್ರೆ ತುಂಬ ಚೆನ್ನಾಗಿತ್ತು. ಏನು ಮಾಡೋದು, ದೇವರು ಒಳ್ಳೆಯವ್ರಿಗೆ ಇರೋದಕ್ಕೆ ಬಿಡೋಲ್ಲ. ರಿಸೆಪ್ಷನ್ ವಾಲೆ ಇದು. ನನ್ನ ಮೇಲ್ಬಾರ್ನ ಕಡೆಯವರು ಫ್ರೆಂಡ್ಸ್ಗಳು, ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ. ಇದು ನಮ್ಮ ಅನ್ಸೆ ಆಂಟಿ, ಮೈಸೂರವರು. ನಮ್ಮ ಬೇಬಿ ಆಂಟಿ ಇಲ್ಲೇ ಇದು ಜೀವವಿಮೆ ನಗರದಲ್ಲಿದ್ದಾರೆ. ನಮ್ಮಮ್ಮನ ಚಿಕ್ಕಮ್ಮ, ಅವ್ರ ಮಕ್ಕಳುಗಳು ಇವರೇ ಚೆನ್ನಾಗಿ ನಿಂತ್ಕೊಂಡು ನಮ್ಮ ಮದುವೆಗಳು ಓಡಾಡೋದು, ಎಲ್ಲ ಫಂಕ್ಷನ್ಗೆ ಸಹ ಬರ್ತಾರೆ. ಎಲ್ಲರಿಗೂ ಚೆನ್ನಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಇದು ನಮ್ಮ ಮಾವನ ಫ್ರೆಂಡ್ಸ್ಗಳು. ಹುಡುಗನ ನಮ್ಮ ಮದುವೆಯಲ್ಲಿ ಹಾಡು ಹೇಳಿದ್ದು ಸಂಗೀತ. ನಮ್ಮ ಅಕ್ಕ ಭಾವ, ನನ್ನ ಮಕ್ಕ ಸೊಬಾನ್ ಹೋಗಿದೆ, ಏನು ತಿಂದಿಲ್ಲ. ಜ್ಯೂಸ್ ಅನ್ನ ಕೊಡಬಾರ್ದಿತ್ತು, ಯಾರು ಎಳ್ಳಿರೋ. ಆ ಬಿಸಿಲು ಯಾರಿಗೂ ಗೊತ್ತಾಗಿಲ್ಲ. ನಮ್ಮ ಅಕ್ಕನ ಮಕ್ಕಳು ಇವಾಗ ಇವಳು ಇಂಜಿನಿಯರು ಓದ್ತಾ ಇದ್ದಾಳೆ. ಇವ್ರು PUC. ಇವರಿಬ್ಬರು ನನಗೆ ಎಡಿಟ್ ಮಾಡಿಕೊಡೋದು. ನನ್ನ ದೊಡ್ಡ ಮಗ ಮಾಡಿಕೊಡ್ತಾನೆ. ನಮ್ಮಪ್ಪ ಅಮ್ಮ, ನಮ್ಮಮ್ಮ ನೋಡಿ, ನಮ್ಮಮ್ಮ ಚೆನ್ನಾಗಿತ್ತು ನೋಡಿ. ಇವಾಗ ಸಣ್ಣ ಆಗ್ಬಿಟ್ಟಿದ್ದಾರೆ. ಗೊತ್ತಾಗೋದೇ ಇಲ್ಲ. ನಮ್ಮ ಅಕ್ಕನ ಮಗಳು ಎಂದು ನಾನು ಇವರು ಊಟ ಮಾಡ್ತಾ ಇದ್ದೀವಿ. ಮಗ ಊಟ ತಿನ್ನಿಸ್ತಾರೆ, ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದಾರೆ. ಊಟ ಚೆನ್ನಾಗಿತ್ತು. ಪೇಣಿ, ಐಸ್ ಕ್ರೀಮು, ಹೋಳಿಗೆ ಎಲ್ಲ ಮಾಡಿಸಿದ್ವಿ. ನಾವೇ ತಿನ್ನೋಕ್ಕಾಗಲ್ಲ, ಸುಸ್ತಾಗ್ಬಿಟ್ಟಿರ್ತೀವಿ. ನಮ್ಮ ಮದುವೆಲಿ ನಾವೇ ತಿನ್ನೋಕ್ಕಾಗಲ್ಲ. ಬೇರೆಯವ್ರ ಮದುವೆಲಾದರೆ ನಾವು ತಿನ್ಬೋದು. ಇದಾದ್ಮೇಲೆ ನಾನು ಎಂಗೇಜ್ಮೆಂಟ್ ಆಲ್ಬಮ್ನ ತೋರಿಸ್ತೀನಿ.